ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂದಾರ ಸಾಗರ. ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ವರ್ಕ್ ಮಾಡೋದು NHAI ಅವ್ರದ್ದು ಒಂದು ಟೆಂಡರ್ ಕಂಪ್ನಿ, ಅಂದರೆ ಮೇಂಟೆನೆನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡೋದು. ಸೊ ರೀಸೆಂಟಾಗಿ ನಾವು ಅಂದರೆ ನಮ್ಮ ಕಂಪ್ನಿ ಹಾಗೆಯೇ PIU ಅಂತೀವಿ ನಾವು. ಸೊ ಗೌರ್ಮೆಂಟಿನ ಆಫೀಸ್, ಹಾಗೆಯೇ ಕನ್ಸೆಷನರ್ ಅಂದರೆ ನಮ್ಮ ಟೋಲು ಮತ್ತು ರೋಡನ್ನು ಮಾಡಿದಾರಲ್ಲ ಅವರದ್ದು ಒಂದು ಗೆಟ್ ಟುಗೆದರ್ ಇತ್ತು. ಸೊ ಹಾಸನದ ಪ್ರಸಿದ್ಧ ಪವನಪುತ್ರ ರೆಸಾರ್ಟ್ನಲ್ಲಿ ಈ ಗೆಟ್ ಟುಗೆದರ್ ಮಾಡಿದ್ವಿ. ಅಲ್ಲಿನ ಒಂದು ಸಣ್ಣ ಝಲಕ್ ಈ ವಿಡಿಯೋ ನೋಡಿ. ಖುಷಿಯಾದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರು ಪವನಪುತ್ರ ರೆಸಾರ್ಟ್ಗೆ ಹೋಗಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಸ್ಟ್ರಕ್ ಆಯ್ತು. ಪುಷ್ ಮಾಡಕ್ಕೆ ಒಬ್ರು ಬೇಕು. ಚಿಕ್ಕ ಮಕ್ಕಳು ಆಟ ಆಡೋ ಜಾರ್ ಬಂಡಿಯಲ್ಲಿ ಆಟ ಆಡಿದರೆ ಹಿಂಗೆ ಆಗೋದು, ತಿಳ್ಕೊಳ್ಳಿ. ನಿಮ್ದು ಬ್ಲ್ಯಾಕ್ ಬೇರೆ. ರೆಸಾರ್ಟ್ ಅಂದಮೇಲೆ ಅಲ್ಲಿ ಈ ಥರ ಆ್ಯಕ್ಟಿವಿಟೀಸ್, ಗೇಮಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಇದೊಂದು ಏನೋ ಇದಕ್ಕೆ ನೇಮ್ ಎಲ್ಲ ನನಗೆ ಗೊತ್ತಿಲ್ಲ. ಇದು ಕಣ್ಣಿಗೆ ಕಾಣಿದ ತಕ್ಷಣ ಹೋಗಿ ಹತ್ತೋಕೆ ಸ್ಟಾರ್ಟ್ ಮಾಡಿದೆ. ನಾನೇ ಫಸ್ಟ್ ಹತ್ತೋಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನನ್ನ ಕೊಲೀಗ್ಸ್ ಎಲ್ಲ ಬಂದರು. ಆಮೇಲೆ ಬಾಯ್ಸು ಅವರು ಇವರು ಎಲ್ಲರೂ ಬಂದು ಹತ್ತನೇ ಇದ್ದರು. ಸೊ ಬಟ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇದರಲ್ಲಿ ಮಧ್ಯದೊಂದು ಕಟ್ಟಾಗ್ಬಿಟ್ಟಿತ್ತು, ಆದರೂ ಹೆಂಗೋ ಕಷ್ಟಪಟ್ಕೊಂಡೆಲ್ಲ ಹೋದ್ವಿ. ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಿರೋಷ್ಟು ಫಾಸ್ಟಾಗಿ ಏನು ಹೋಗಿಲ್ಲ, ಆಯಿತಾ? ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಕಷ್ಟ ಇತ್ತು, ತುಂಬ ಸ್ಲೋ ಆಗೇ ಹೋಗಿದ್ದೀನಿ. ಈ ರೆಸಾರ್ಟಲ್ಲಿ ಹೇಳೋಂಥ ಆಟೋ ಏನಿರಲಿಲ್ಲ. ಇದು ಒಂದಿತ್ತು, ಏನು ವುಡನ್ ಆಟ ಆದಮೇಲೆ ಅದೇ ಥರ ಇದು ಕೂಡ ನೆಕ್ಸ್ಟ್ ಇರೋ ಆಟೋ ಕೂಡ ಇದೇ ಥರನೇ. ಇದರಲ್ಲೂ ನಾನೇ ಫಸ್ಟ್ ಹೋಗಿದ್ದು. ಎಲ್ಲಿ ಬೀಳ್ತೀನೋ ಅಂತ ಭಯ ಇತ್ತು, ಆದರೂ ಬೀಳಲಿಲ್ಲ, ನನ್ನ ಪುಣ್ಯ. ನಾನಲ್ಲ ಫನ್ ಗೇಮ್ಸ್ ಅಂದಮೇಲೆ ಸ್ವಲ್ಪನಾರು ಫನ್ ಇರಬೇಕಲ್ವ, ಅದಕ್ಕೆ ಈ ರೀತಿ ಅಲ್ಲಾಡ್ಸೋಕೆ ಮಾಡ್ತಾ ಇದ್ದೆ. ಸೊ ಫಸ್ಟ್ ಇರೋರ್ಗಂತೂ ಗೊತ್ತೇ ಆಗಿಲ್ಲ ನಾನೇ ಅಲ್ಲಾಡ್ಸಿರೋದಂತ. ಆಮೇಲೆ ಗೊತ್ತಾಯಿತು. ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ ಇಲ್ಲ ಆಗಿದ್ದು ನನ್ನ ಪರಿಸ್ಥಿತಿ. ಆಡದೆ ಎಲ್ಲದನ್ನೂ ಆಟ ಆಯಿತು. ಇದೊಂದು ಯಾರೂ ಹೋಗಲಿಲ್ಲ ಇದನ್ನ ಆಡೋಕ್ಕೆ ಮುಂದೆ. ನಾನೇನೋ ಮಾಡಿಬಿಡ್ತೀನಿ ಅನ್ನೋಂಗೆ ಮುಂದೆ ಹೋದೆ. ಟ್ರೈ ಮಾಡ್ತಾ ಇದ್ದೆ, ಚೆನ್ನಾಗಿತ್ತು. ಬಟ್ ಇಲ್ಲಿ ಏನೋ ಮಧ್ಯ ಸ್ವಿಂಗ್ ಮಾಡ್ಕೊಂಡು ಹೋಗ್ಬೇಕಿತ್ತು, ಏನೇನೋ ಇತ್ತು. ಸೊ ಸ್ವಿಂಗ್ ಮಾಡೋಕ್ಕೆ ಹೋಗಿ ಆಮೇಲೆ ಇನ್ನೇನು ಬಿದ್ದೇ ಬಿಡ್ತಿದ್ದೆ. ಪುಣ್ಯಕ್ಕೆ ಹಿಡ್ಕೊಂಡೆ. ಸೊ ಬೀಳೋದ್ರಲ್ಲಿ ಸ್ವಲ್ಪ ಮಿಸ್ ಆದೆ, ಅದು ಸಖತ್ತು. ಕಾಲೆಲ್ಲ ಟ್ವಿಸ್ಟ್ ಆಗಿ ನೋವೆಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಕೊಡ್ತೀನಿ, ಕೈ ಕೊಡಿ. ಇಲ್ಲಿ ಒಂದು ಪ್ರಯೋಗ ಮಾಡ್ತಾ ಇದ್ದೆ. ನಿಮ್ಮಲ್ಲಿ ಸಾಗವಾನಿ ಗಿಡ ಅಥವಾ ಮರ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು. ಅದ್ರದ್ದು ಎಲೆನ ತಂದುಬಿಟ್ಟು ಈ ರೀತಿ ಕೈ ಮೇಲೆ ಉಜ್ಜಿದ್ರೆ ಮೆಹಂದಿ ರೀತಿ ಕಲ್ಲರ್ ಬಂದುಬಿಡುತ್ತೆ. ಸೊ ಇವ್ರ ಕೈ ಮೇಲೂ ನಾನು ಮಾಡ್ತಾನೆ ಇದ್ದೆ ಅದನ್ನ, ಬಟ್ ಕಲ್ಲರೇ ಬರಲಿಲ್ಲ. ಕೊನೆಗೆ ನಿಮ್ಮ ಕೈನೇ ಸರಿ ಇಲ್ಲ, ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ನಾನು ಟ್ರೈ ಮಾಡಿಕೊಂಡೆ ಕೂಡ, ನನಗೂ ಬರಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ರೀಸನ್ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಹೇಳಿ. ವೇಸ್ಟ್ ನೀವು. ಇದು ನೋಡಿದ್ರೆ ಯಾರಿಗೂ ಬೀಳಕ್ ಮನ್ಸು ಬರಲ್ಲ. ಏನ್ ವಾಟರ್ ಇದು, ಏನ್ ಕೆರೆ ನೀರು ತಂದು ತುಂಬಿಸಿದಾರೆ ಅಂತ. ಗಬ್ಬದ್ದವು ಇದೆ. ಬ್ರೇಕ್ಫಾಸ್ಟ್ ಮಾಡಿಲ್ವಾ? ನಾನು ಮಾಡಿಲ್ಲ. ಸೊ ಹೇಳಿದ್ನಲ್ಲ, ಆಟ
ಔಟ್ಡೋರ್ ಆಟಗಳಾದ್ಮೇಲೆ ಇಂಡೋರಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನಮ್ಮ 3 ಟೀಮ್ ಕಡೆಯಿಂದ ಈ ರೀತಿ ಫನ್ ಗೇಮ್ಸ್ನೆಲ್ಲ ಇಟ್ಟಿದ್ರು. ಸೊ ಫನ್ ಗೇಮ್ಸ್ ಇವ್ರು ಆ್ಯಕ್ಚುಲಾಗಿ ನಮ್ಮೆಲ್ಲರಿಗೂ ಒಂಥರ ಚೀಫ್ ಥರ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಇವರು. ಸೊ ಇವರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಗೇಮ್ ಸ್ಟಾರ್ಟ್ ಮಾಡಿಸಿದ್ರು. ನಮ್ಮದು ಹೈವೇ ರಿಲೇಟೆಡ್ ಕಂಪ್ನಿ ಆಗಿರೋದ್ರಿಂದ ಇವರು ಇಲ್ಲಿ ಪಿಲ್ಲರ್ ಅಂದರೆ ಬಿಲ್ಡಿಂಗ್ ಪಿರಮಿಡ್ ಥರ ಕಟ್ಟಬೇಕಿತ್ತು. ಬಟ್ ಇವ್ರು ಕಟ್ತಾ ಇದ್ದಿದ್ದು ನೋಡಿ ಎಲ್ಲರೂ ಹೈವೇ ಕಟ್ತಿದ್ದಾರೆ, ಪಿ ಡಿ ಸರ್ ಹೈವೇ ಕಟ್ತಿದ್ದಾರೆ ಅಂತ ಕೇಳ್ತಾ ಇದ್ರು. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಈ ಥರ ಗೇಮ್ಸ್ ಎಲ್ಲ ನಮ್ಮ ಗಣೇಶ್ ಸರ್ ಟಿ ವಿಯಲ್ಲಿ ಸೂಪರ್ ಮಿನಿಟ್ ಮಾಡ್ತಾರಲ್ಲ, ಸೊ ಆ ಗೇಮ್ಸಲ್ಲಿ ಮಾತ್ರ ನೋಡ್ತಿದ್ವಿ. ಇದನ್ನೆಲ್ಲ ನಮಗೂ ಆಡೋಕ್ಕೊಂದು ಅವಕಾಶ ಸಿಕ್ತು. ಇವರು ನಮ್ಮ ಸರ್ ಕರ್ನಲ್ ಸರ್ ಮಿಲ್ಟ್ರಿಯಿಂದ ಬಂದು ಇವಾಗ ಒಳ್ಳೆ ಆಫೀಸರ್ ಆಗಿದ್ದಾರೆ. ಸೊ ಇವ್ರ ಕೈ ಕೆಳಗೆ ನಾವೆಲ್ಲ ಕೆಲಸ ಮಾಡೋದು. ಇವರು ಕೂಡ ತುಂಬ ಚೆನ್ನಾಗೇ ಟ್ರೈ ಮಾಡಿದರು. ಇವರಾದಮೇಲೆ ನೆಕ್ಸ್ಟು ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗೇ ಮಾಡಿದ್ದೆ. ಬಟ್ ಪ್ರೈಸ್ ಬರಲಿಲ್ಲ, ಬೇರೆಯವ್ರಿಗೆ ಯಾರಿಗೂ ಹೋಯಿತು. ನನಗಿಂತ ಚೆನ್ನಾಗಿ ಆಮೇಲೆ ಒಂದಿಬ್ಬರು ಮಾಡಿದರು, ಸೊ ಅವರಿಗೆ ಪ್ರೈಸ್ ಆಯಿತು. ಇಲ್ಲಿ ನಮ್ಮ ಸರ್ರು ನಮ್ಮ ಪಿ ಡಿ ಸರ್ಕ್ಕಿಂತ ಚೆನ್ನಾಗಿ ಮಾಡಿದರು. ಸೊ ಅವ್ರಿಗೆ ಫುಲ್ ಖುಷ್, ನಾನು ಮಾಡಿಬಿಟ್ಟೆ ಅನ್ನೋದು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಒಬ್ಬ ಮಿಲಿಟ್ರಿ ಮ್ಯಾನ್ ಆಗಿರೋ ಇಷ್ಟೊಂದು ಎಂಜಾಯ್ ಮಾಡ್ತಾರಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಸೊ ಇದು ನನ್ನ ಬಾರಿ. ಕಟ್ಟಿದ್ದೀನಿ, ಚೆನ್ನಾಗೇ ಕಟ್ಟಿದ್ದೀನಿ. ನೀವೇನು ಹೇಳ್ತೀರಾ? ನಾನು ಕಟ್ಟಿದ್ದೀನಿ ತಾನೇ, ಚೆನ್ನಾಗಿ ನೋಡಿ ಹೇಳಿ. ಈಗ ಇಷ್ಟೊತ್ತು ಬ್ಲೈಂಡಾಗಿ ಪಿರಮಿಡ್ ಕಟ್ಟಿದ್ದಾಗಿತ್ತು. ಈಗ ಮತ್ತೆ ಪಿರಮಿಡ್ ಕಟ್ಟೋದೇ ಇತ್ತು. ಏನಿಲ್ಲ, ಬಲೂನ್ನ ಹಾರಿಸ್ಬೇಕು, ಬಲೂನ್ನ ನೆಲಕ್ಕೆ ಬೀಳದೆ ಇರೋಂಗೆ ನೋಡ್ಕೋಬೇಕು, ಅದ್ರ ಜೊತೆಗೆ ಇನ್ನೊಂದು ಕಡೆ ಪಿರಮಿಡ್ ಕಟ್ಟಬೇಕು ಅಂತ ಒಬ್ರೊಬ್ರು ಒದ್ದಾಡಿದ್ರು. ಅಂದರೆ ಆ್ಯಕ್ಚುಲಾಗಿ ಒಂದಿಬ್ರದ್ದು ಮಾತ್ರ ನಾನು ನಿಮ್ಗೆ ಹಾಕ್ತಿದ್ದೀನಿ ಗೇಮ್ಸು. ತುಂಬ ಜನ ಆಡಿದರು, ಎಲ್ಲರೂ ಒದ್ದಾಡ್ಬಿಟ್ರು. ಗೇಮ್ಸ್ ಎಲ್ಲ ಆದಮೇಲೆ ಎಂಟರ್ಟೈನ್ಮೆಂಟ್ ಇರಬೇಕಲ್ಲ. ನಮ್ಮಲ್ಲೂ ಹಿಡನ್ ಟ್ಯಾಲೆಂಟ್ಗಳಿದ್ವು, ಅವೆಲ್ಲ ಈ ರೀತಿಯಲ್ಲಿ ಹೊರಗೆ ಬರ್ತಾ ಇದ್ವು. ಅಖಂಡ ಭರತಖಂಡಕ್ಕೆ ಇವ್ರು ಯಾವ ಡೈಲಾಗ್ಸ್ ಹೇಳ್ತಿದಾರೆ ಅಂತ ನಿಮ್ಗೇನಾದ್ರು ಗೊತ್ತಾಯ್ತಾ? ಗೊತ್ತಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮೆಲ್ಲರ ಸೊ ನಾವು ಹಾಸನದವರು, ಹಾಸನ ಅಂದಮೇಲೆ ನಾನ್ ವೆಜ್ ಇರಲೇಬೇಕು. ಸೊ ನಮ್ಮ ಪಾರ್ಟಿಯಲ್ಲೂ ನಾನ್ ವೆಜ್ಜೇ ಇದ್ದಿದ್ದು. ಚಿಕನ್ದೇ ಒಂದಿಷ್ಟು ಐಟಮ್ಸ್ ಇತ್ತು, ಹಾಗೇನೆ ವೆಜ್ ಕೂಡ ಇತ್ತು. ಬಟ್ ನಾವೆಲ್ಲ ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ ನಾನ್ ವೆಜ್ ಊಟ ಎಲ್ಲ ಆಗಿ ಸುಸ್ತಾಯ್ತಪ್ಪ ಅನ್ಕೊಂತಿದ್ವಿ. ಅಷ್ಟೊತ್ತಿಗೆ ಕ್ರಿಕೆಟ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಕ್ರಿಕೆಟ್ ಆಡಕ್ಕೆ ಹೋದ್ವಿ. ನಮ್ಮ ಆಫೀಸಿಂದ ತುಂಬ ಕಮ್ಮಿ ಜನ ಹೋಗಿದ್ರಿಂದ ಟೀಮ್ ಮಾಡ್ಕೊಳ್ಳೋದು ಕಷ್ಟನೇ ಇತ್ತು. ಸೊ ಬೇರೆ ಯಾವ ಆಫೀಸಲ್ಲೂ ಜಾಸ್ತಿ ಲೇಡೀಸ್ ಇರಲಿಲ್ಲ, ನಮ್ಮ ಆಫೀಸಲ್ಲೇ ಲೇಡೀಸ್ ಜಾಸ್ತಿ ಇದ್ದಿದ್ದು. ಸೊ ನಮ್ದು ಒಂಥರ WPL ಥರ ಆಗೋಗಿತ್ತು. ಸೊ ನಾವು ಎಲ್ಲ ಆಡಿದ್ವಿ, ಬಟ್ ವಿಡಿಯೋ ಮಾಡ್ಕೊಳಕ್ಕೆ ಯಾರೂ ಅಲ್ಲಿ ಇರಲಿಲ್ಲ. ನಾವು ಆಡೋಕ್ಕಿದ್ರೆ ನಾನಂತೂ ಫಸ್ಟ್ ಬಾಲೇ ತೆಗೆದ್ಬಿಟ್ಟು ಲೆಫ್ಟ್ ಸೈಡ್ ಹೊಡೆದ್ಬಿಟ್ಟೆ. ಸೊ ಔಟ್, ಫಸ್ಟ್ ಬಾಲೇ ಔಟ್, ಲೆಫ್ಟ್ ಸೈಡ್ ಇರಲಿಲ್ಲ, ಔಟ್ ಆದೆ. ಸೊ ಇನ್ನೊಂದು ಕಡೆ ಶಟ್ಲ್ ಕಾಕ್ ಕೂಡ ಆಡ್ತಾ ಇದ್ವಿ. ಶಟ್ಲ್ ಕಾಕ್ ಇಲ್ಲಿ ಡಬಲ್ಸ್ ಆಡ್ತಾ ಇದ್ರು, ಅವ್ರು ಆಡ್ತಾ ಇದ್ರು. ನಾನು ಆಟ ಆಡಿ ಆ್ಯಕ್ಚುಲಾಗಿ ಸುಸ್ತಾಗಿ ಸೊ ಕುತ್ಕೊಂಡು ಅವ್ರ ಕಾಲ್ಗಳನ್ನ ಎಳಿತಾ ಇದ್ದೆ ಸುಮ್ಮನೆ. ಇಲ್ಲಿ ಯಾರು ಅಶಿತಾ? ಇಲ್ಲಿ ಯಾರಿದ್ದಾರೆ? ಊಟ ಆದಮೇಲೆ ಈ ರೀತಿ ಔಟ್ಡೋರ್ ಗೇಮ್ಸ್ ಎಲ್ಲ ಆಟ ಆಡೋಕ್ಕಾಗಲ್ಲ ಅಲ್ವಾ. ಸೊ ಸ್ವಲ್ಪ ಆಟ ಆಡಿದಷ್ಟೇ ಅಷ್ಟೊತ್ತಿಗೆ ಎಲ್ಲರೂ ಸ್ಟ್ರೈನ್ ಆಗಿಬಿಟ್ಟಿದ್ರು. ಸೊ ಅಷ್ಟರ ಮೇಲೆ ಸುಮ್ಮನೆ ಹುಲ್ ಮೇಲೆ ಆರಾಮಾಗಿ ಮಲ್ಕೊಂಡು ಒಂದಿಷ್ಟು ಟೈಮ್ ಪಾಸ್ ಮಾಡಿದ್ವಿ. ಒಂದಿಷ್ಟು ಫೋಟೋಸು ಈ ರೀತಿ ಎಲ್ಲ ನಡೀತಾ ಇತ್ತು. ಸೊ ಎಲ್ಲ ಮುಗೀತು, ಇನ್ನೇನು ಆಫೀಸ್ಗೆ ಹೊರಡಬೇಕಿತ್ತು. ಅಷ್ಟೊತ್ತಿಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡು ತಗೊಂಡ್ವಿ. ಅಲ್ಲಿಗೆ ಈ ವ್ಲಾಗ್ ಮುಗೀತು. ಬಾಯ್.